ಆಗುತ್ತದೆ. ಉಪ್ಪು ನೀರಿನಲ್ಲಿ ಸಸ್ಯದ ಭಾಗಗಳು ಹೂವು, ಹಣ್ಣು, ಎಲೆ, ಕಾಂಡ, ಬೇರು, ಮೊಳಕೆ. ಸಮಾಂತರ ದರ್ಪಣದಿಂದ ಉಂಟಾಗುವ ಪ್ರತಿಬಿಂಬಗಳು. ಸೌರಮಂಡಲ ಸೋಲಾರ್ ಸಿಸ್ಟಮ್. ಬುಧ ಗ್ರಹ ಇದು ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರುವ ಗ್ರಹ. ಇದರಲ್ಲಿ ನೀರು ಇಲ್ಲ. ಇದು ಬಹಳ ಬಿಸಿಯಾಗಿದ್ದು ವಾತಾವರಣವನ್ನು ಹೊಂದಿದೆ. ಕ್ಯಾಲಿಡಿಯೋಸ್ಕೋಪ್ ಅನೇಕ ಪ್ರತಿಬಿಂಬಗಳನ್ನು ಉಂಟು ಮಾಡುತ್ತದೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳು. ಅರಿಶಿಣ ನೀರು ಇದು ಒಂದು ಸೂಚಕ. ಹುಣಸೆ ನೀರು ಮತ್ತು ನಿಂಬೆಹಣ್ಣು ಇದು ಆಮ್ಲ. ಸುಣ್ಣದ ನೀರು ಮತ್ತು ಸಾಬೂನಿನ ಪುಡಿ ಇದು ಪ್ರತ್ಯಾಮ್ಲ. ಗಾಳಿಯು ಸ್ಥಳವನ್ನು ಆಕ್ರಮಿಸುತ್ತದೆ. ಗಾಳಿ ಹೊರ ಬಂದಂತೆ ನೀರು ಹೊರ ಹೋಗುತ್ತದೆ. ಮಾನವರಿಗೆ 2 ಶ್ವಾಸಕೋಶಗಳಿವೆ, ಒಂದು ಒಳ ಶ್ವಾಸಕೋಶ ಮತ್ತು ಒಂದು ಎಡ ಶ್ವಾಸಕೋಶ. ಅವು ಎದೆಯಲ್ಲಿನ ಕೋಶಗಳಿಗೆ ಎದೆಯಲ್ಲಿ ಜಾಗವನ್ನು ಹಂಚಿಕೊಳ್ಳುತ್ತದೆ. ವಿಜ್ಞಾನಿಗಳು ಮತ್ತು ದೀಪ ಉರಿಯಲು ಆಕ್ಸಿಜನ್ ಬೇಕು. ಆಕ್ಸಿಜನ್ ಪ್ರಮಾಣ ಕಡಿಮೆ ಆದಾಗ ದೀಪವು ಉರಿಯುವುದಿಲ್ಲ. ಮಾನವನ ಸಾಕು ಇದು. ವಿಧಿ ಸಂಶ್ಲೇಷಣೆಯಲ್ಲಿ ಹೇಳುತ್ತೇನೆ. ಸೂರ್ಯನ ಸುತ್ತ ಭೂಮಿ ತಿರುಗಲು 1 ವರ್ಷ ಬೇಕು. ಆದರೆ ಭೂಮಿ ತನ್ನ ಅಕ್ಷದ ಮೇಲೆ ತಿರುಗಲು 1 ದಿನ ಬೇಕು. ಸೂರ್ಯನ ಕಡೆ ಮುಖ ಮಾಡಿದ ಭೂಭಾಗ ಹಗಲು, ಹಿಂದಿನ ಭಾಗ ರಾತ್ರಿ ಆಗುತ್ತದೆ. ಈ ರೀತಿ ಹಗಲು ರಾತ್ರಿ ಉಂಟಾಗುತ್ತದೆ. ದ್ಯುತಿ ಸಂಶ್ಲೇಷಣೆ ಎಂದರೆ ದ್ಯುತಿ ಎಂದರೆ ಬೆಳಕು, ಸಂಶ್ಲೇಷಣೆ ಎಂದರೆ ತಯಾರಿಸುವುದು. ಬೆಳಗಿನ ಸಮಯದಲ್ಲಿ ಸಸ್ಯ ಹೇಗೆ ಉಂಟಾಗುತ್ತದೆ ಎಂದರೆ ಆಕ್ಸಿಜನ್ ಅನ್ನು ಹೊರಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನು ಒಳ ತೆಗೆದುಕೊಳ್ಳುತ್ತದೆ. ರಾತ್ರಿಯ ಸಮಯದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಬಿಟ್ಟು ಆಕ್ಸಿಜನ್ ಅನ್ನು ಒಳ ತೆಗೆದುಕೊಳ್ಳುತ್ತದೆ.